ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಪ್ರಕರಣ ಇಡೀ ರಾಜ್ಯ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಈ ಒಂದು ವಿಚಾರ ಹೋಗಿ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಇಡೀ ರಾಜ್ಯ ಖಂಡಿಸ್ತಾ ಇದೆ. ಇಡೀ ಛಾಯಾಗ್ರಾಹಕರ ಸಂಕುಲನೇ ಖಂಡಿಸ್ತಾ ಇದೆ. ಅಂಥ ಪರಿಸ್ಥಿತಿನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಆಗಿದೆ ಸಮಾಜದಲ್ಲಿ. ನಾವಿವತ್ತು ಸಮಾಜಕ್ಕೆ ನಾವು ಸೇವೆ ಮಾಡ್ತಕ್ಕಂಥವ್ರು, ಸಾರ್ವಜನಿಕವಾಗಿ ನಾವು ಸೇವೆ ಮಾಡ್ತಕ್ಕಂಥ ಸೇವಾಕರ್ತರು. ನಾವು ನಮ್ಮ ಮೇಲೆ ಈ ಥರದ ಹಲ್ಲೆ ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯವಾದಂಥ ವಿಚಾರ. ಹಾಗಾಗಿ ಇವತ್ತು ರಾಜ್ಯದ ನಾನಾ ಭಾಗಗಳಿಂದ ಮತ್ತು ಹಾಸನ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಯವರೆಲ್ಲ ಈ ಭಾಗದಲ್ಲಿ ಸೇರಿದ್ದೇವೆ. ಇದೆಲ್ಲ ನಿಮಗೆ ಬೆಂಬಲ ಕೊಡ್ತಕ್ಕಂಥ, ಇಡೀ ರಾಜ್ಯದ ಛಾಯಾಗ್ರಾಹಕರ ಒಗ್ಗಟ್ಟನ್ನು ಪ್ರದರ್ಶಿಸ್ತಕ್ಕಂಥ ಅವಕಾಶ ಇವತ್ತಾಗಿದೆ. ದಯವಿಟ್ಟು ನಾವು ವೃತ್ತಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಶಿಸ್ತಿನ ಸಿಪಾಯಿಗಳು, ಎಲ್ಲೂ ಯಾರಿಗೂ ಯಾವುದೇ ಚ್ಯುತಿ ಬರ್ತಕ್ಕಂಥವರಲ್ಲ. ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಸಮಾಜವನ್ನೇ ನಗಿಸಿದಂಥ ವ್ಯಕ್ತಿಗಳು ನಾವು, ಹೌದಿಲ್ಲ? ಸ್ಮೈಲ್ ಪ್ಲೀಸೇ ನಮ್ಮ ಮಂತ್ರ. ಹಾಗಾಗಿ ನಾವು ಯಾವತ್ತೂ ಯಾವ ವಿಚಾರದಲ್ಲೂ ಧೃತಿ ಕೆಡಬಾರದಂಥ ಅವಶ್ಯಕತೆ ಇಲ್ಲ, ಆಯ್ತಾ? ಹಾಗಾಗಿ ಇವತ್ತು ನಮ್ಮ ಮೂಲ ಉದ್ದೇಶ ಇಷ್ಟೇ. ಸರ್ಕಾರಕ್ಕೆ ನಾವು ಮೌನವಾಗಿ ಇವತ್ತು ಕಪ್ಪು ಬಟ್ಟೆ ಧರಿಸ್ತಾ ಇದ್ದೀವಿ. ನಾವು ಮೌನವಾಗಿ ಒಂದು ಮೆರವಣಿಗೆ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಪತ್ರದಲ್ಲಿರ್ತಕ್ಕಂಥದ್ದಿಷ್ಟೇ, ಏನು, ನಮ್ಮ ಛಾಯಾಗ್ರಾಹಕರಿಗೆ ಹಲ್ಲೆ ಆಗಿದೆ. ಆ ಹಲ್ಲೆ ಆಗಿರ್ತಕ್ಕಂಥವ್ರಿಗೆ ದಯಮಾಡಿ ಸರ್ಕಾರದಿಂದ ಏನು ನ್ಯಾಯಯುತವಾದಂಥ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಆಗಬೇಕು. ಅವರಿಗೆ ಮಾನಸಿಕವಾಗಿ ಬೈದಾಡಿದರೆ ಅದೊಂಥರ ಬಿಡಿ, ಅದು ಯಾವುದಕ್ಕೂ ಪ್ರಶ್ನೆ ಬರ್ತಿಲ್ಲ. ಆದರೆ ದೈಹಿಕವಾಗಿ ಹಲ್ಲೆ ಮಾಡಿದ್ದು ಖಂಡನೀಯವಾದಂಥದ್ದು. ಕಾನೂನನ್ನು ಕೈ ತಗೊಂಡಿದ್ದು ತಪ್ಪು. ಅದನ್ನು ಖಂಡಿಸಿ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರು ಅವರ ಬೆಂಬಲಕ್ಕೆ ನಿಂತಿದ್ದೇವೆ. ಮುಂದೆಯೂ ಸಹ ನಮ್ಮ ಛಾಯಾಗ್ರಾಹಕರಿಗೆ ಒಳ್ಳೆ ವಿಚಾರಕ್ಕೆ, ನಾವು ಹೇಳ್ತಾ ಇದ್ದೀವಿ ಮತ್ತೊಮ್ಮೆ, ಒಳ್ಳೆ ವಿಚಾರಕ್ಕೆ ಇದೇ ಥರ ಇಡೀ ರಾಜ್ಯ ನಿಮ್ಮ ಜೊತೆ ನಿಂತಿರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ವಿಚಾರಕ್ಕೆ ನಾವು ನೋಡಿ, ಎಷ್ಟೋ ಜನ ಇಲ್ಲಿ ಕಷ್ಟಜೀವಿಗಳಿದ್ದೀವಿ. ಎಲ್ಲರೂ ಕಷ್ಟಜೀವಿಗಳೇ. ನಮ್ಮ ನಾವು ಯಾವ ರೀತಿಯಾಗಿ ಒಂದು ಕ್ಷಣದ ಏನು ರೋಷಾವೇಶಕ್ಕೆ ಇವತ್ತು ಇಡೀ ರಾಜ್ಯ ಛಾಯಾಗ್ರಹಣ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಆಗೋಯ್ತು. ಅದಾಗಬಾರ್ದು, ಯಾವತ್ತೂ ಆಗಬಾರ್ದು. ನಾವುಗಳು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಕೆಲಸ, ನಮ್ಮ ಕರ್ತವ್ಯ, ಅದರ ಶಿಸ್ತು ನಾವು ಕಲಿಬೇಕಾಗಿದೆ ಇವತ್ತು ಸಮಾಜದಲ್ಲಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಎಲ್ಲರೂ ಹೋಗಿ ಮನವಿ ಕೊಡ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಮತ್ತೆ ನಾವು ಇಲ್ಲೇ ಸಭೆ ಸೇರಿ ನಾವು ಮುಂದಿನ ಕ್ರಮಗಳನ್ನು ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಫೋಟೋಗ್ರಾಫರ್ಸ್ ಆ್ಯಂಡ್ ವೆಡ್ಡಿಂಗ್ ಅಂದರೆ ಪ್ರೀ ವೆಡ್ಡಿಂಗ್ ಮಾಡ್ತಕ್ಕಂಥ ಫೋಟೋಗ್ರಾಫರ್ಸ್ಗಳ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಕಾರ್ಯಾಗಾರ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಾಗಾರ. ಇದಕ್ಕೆ ಮಾನ್ಯ IG ಅವ್ರನ್ನ ಪೊಲೀಸ್ ಇಲಾಖೆಯಿಂದಲೂ ಸಹ ಕರೆಯೋದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಮುಂದಿನ ತಿಂಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಕ್ಕಂಥ ಪ್ರತಿ ಫೋಟೋಗ್ರಾಫರ್ಗಳನ್ನ ಕರೆದು ಅವರಿಗೆ ಸರಿಯಾಗಿರ್ತಕ್ಕಂಥ ಮಾನದಂಡ, ಸರಿಯಾಗಿರ್ತಕ್ಕಂಥ ಶಿಸ್ತು, ಸರಿಯಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸಲಿಕ್ಕೆ, ಅವರಿಗೆ ಜಾಗೃತಿ ಮೂಡಿಸಲಿಕ್ಕೆ ಮುಂದಿನ ತಿಂಗಳು ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಸಹ ಬೆಂಗಳೂರಿನಲ್ಲಿ ಕರೀತಾ ಇದ್ದೇವೆ. ಮಾನ್ಯ ಗೃಹ ಸಚಿವರನ್ನು ಸಹ ಭೇಟಿ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನೀವು ನಮಗೆ ಆದಂಥ ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸರ್ಕಾರದ ಮುಂದೆನೂ ಸಹ ನಾನು ಹೋಗ್ತಾ ಇದ್ದೀನಿ. ಇದೆಲ್ಲ ಆಗಬೇಕು ಅಂದರೆ ನೀವು ಸಂಯಮದಿಂದ, ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಇದೊಂದು ನಮಗೆ ಬದಲಾವಣೆ ಆಗಲಿಕ್ಕೆ ಇದೊಂದು ದೇವರೇ ಅವಕಾಶ ಮಾಡಿಕೊಟ್ನೇನೋ ಅನ್ನೋಂಥದ್ದನ್ನು ನಾವು ಇನ್ನಾದರೂ ನಮ್ಮ ಭವಿಷ್ಯವನ್ನ ಸರಿ ಮಾಡ್ಕೊಳ್ಳೋಣ, ಒಂದು ಟ್ರ್ಯಾಕಿಗೆ ಬರೋಣ, ಎಲ್ಲರೂ ಚೆನ್ನಾಗಿ ನಡ್ಕೊಳ್ಳೋಣ. ಇದು ನನ್ನ ಉದ್ದೇಶ ಆಗಿದೆ.